3,500 ಘೋಷಣೆಯನ್ನು ಮಾಡ್ಬೇಕಂತೇಳಿ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೋ ನಿಮ್ ಪರವಾಗಿ ನಾ ಧ್ವನಿ ಎತ್ತನಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಇಚ್ಛಾ ಪಡ್ಬೇಕು. ಅದಕ್ಕ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಶಿಕಾಂತನ ಗುರೂಜಿಯವರು ಮತ್ತು ಶಿವಣ್ಣಪ್ಪನ ಪೂಜಾರಿ ಅವರ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಗಟ್ಟಲೆ ಈಗ 4ನೇ ದಿನಕ್ಕೆ ತಾವೆಲ್ಲರೂ ರೈತ ಬಾಂಧವರು ಬಂದು ಕೈ ಜೋಡಿಸಾಕತ್ತಾರಲ್ಲ, ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾನು. ಈಗ 4ನೇ ದಿನ ಇವತ್ತು ಶಾಂತ ರೀತಿಯಿಂದ ಹೋರಾಟವನ್ನು ನೀವು ಮಾಡಾಕತ್ತಿದ್ದಾರೆ, ಬಹಳ ಸಂತೋಷ. ಶಾಂತ ರೀತಿಯಿಂದ ಇವತ್ತು 5 ಗಂಟೆಗ DC ಅವರು ಬಂದ ಹೇಳಿಕೆಯನ್ನು ಕೊಡೋದ್ರ ಅರ್ಥ ಈಗಾಗಲೇ ವೇದಿಕೆ ಮೇಲಿದ್ದಂತ ನಾಯಕರು ಘೋಷಣೆಯನ್ನು ಮಾಡಿದ್ರು. ಅದಕ್ಕ ಅವ್ರು ಬಂದ ಇವತ್ತು 5 ಗಂಟೆಗೆ ಬಂದ ಈ ರೈತರಿಗೆ ಸಿಹಿ ಸುದ್ದಿ ಕೊಡ್ಲಿ, ಈ ಹೋರಾಟಕ್ಕೆ ಕೊನೆ ಹಾಡ್ಲಿ ಅನ್ನುವಂತ ಮಾತನ್ನ DC ಅವರಿಗೂ ಕೂಡ ನಿಮ್ಮ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸ್ತಾನು. ಅದಕ್ಕೆ ನಾ ಹೆಚ್ಚಿಗೆ ಏನ್ ಮಾತಾಡೋ, ಇನ್ನೂ ನಾಯಕರು ಬಹಳ ಮಂದಿ ಮಾತಾಡಿದಾರು. ನಿಮ್ ಗುಣನ ಸದಾ ಅದನ್ನೇ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಾ ಹೇಳಲಿಕ್ಕೆ ಇಚ್ಛಾಪಟ್ಟ ನಿಮ್ಮ ಬೆಂಬಲಕ್ಕ ನನ್ನ ಘೋಷಣೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ವೇದಿಕೆ ಕೇಳಕ್ ಗೊತ್ತಂತ ನಮ್ಮ ಅಶೋಕನ ಪೂಜಾರಿ ಅವರು, ಬೆಳವ್ ಸರ್ ಮತ್ತು ಇನ್ನು ಮಾಲಿಂಗಪುರದಿಂದ ಕೂಡ ಗಣಪನ ಬಂದಾರ. ಅವರು ಎಲ್ಲರಿಗೂ ಇಲ್ಲಂತ ಹೆಸರು ತಗೊಳಂಗಿಲ್ಲ, ಎಲ್ಲರಿಗೂ